ಮಾರ್ನಿಂಗ್, ಶುಭೋದಯ. ಇವತ್ತು ಪ್ರಾಣಾಯಾಮದ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರು ಜನ, ಎಷ್ಟೊಂದು ಜನ ನನಗೆ ಯೋಗಾಭ್ಯಾಸ ಅಥವಾ ಪ್ರಾಣಾಯಾಮ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಮನೆಯಲ್ಲಿ ಜಸ್ಟ್ 15 ಮಿನಿಟ್ಸ್ ಈ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ತುಂಬ ಬದಲಾವಣೆಗಳನ್ನ ಕಾಣ್ಬೋದು. ಸೊ ನಿಮಗೆ ಟೈಮ್ ಇಲ್ಲ ಅಂದರೆ ಜಸ್ಟ್ ಈ ವಿಡಿಯೋದೊಂದಿಗೆ 15 ಮಿನಿಟ್ಸ್ ಪ್ರಾಣಾಯಾಮ ಮಾಡಿ. ಇಟ್ ವಿಲ್ ಮೇಕ್ ಅ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ಲೈಫ್. ದಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಮೊದಲಿಗೆ ಸುಖಾಸನದಲ್ಲಿ ಆದರೆ ಸುಖಾಸನ ಕೂತ್ಕೊಳ್ಳುವ, ವಜ್ರಾಸನ ಆದರೆ ವಜ್ರಾಸನ, ಬೆನ್ನು ಕತ್ತು ನೇರವಾಗಿರಲಿ. ಪ್ರಾಣಾಯಾಮದಲ್ಲಿ 3 ಟೈಪ್ ಬರುತ್ತೆ. ನಮ್ಮ ದೇಹದಲ್ಲಿ ಪಂಚಭೂತಗಳು ಇರುತ್ತೆ. ಪಂಚೇಂದ್ರಿಯಗಳು, ಪಂಚಭೂತಗಳು ಅಗ್ನಿ, ವಾಯು, ಭೂಮಿ, ಜಲ, ಆಕಾಶ. ಸೊ ಪಂಚಭೂತಗಳಿರುತ್ತೆ. ನಮ್ಮ ಪ್ರಾಣಾಯಾಮದಲ್ಲಿ ಮೇನ್ ನಾವು ಮೂಗಿನ ಮೂಲಕ ಉಸಿರಾಡ್ತೇವಲ್ವಾ. ಸೊ ಲೆಫ್ಟ್ ಸೈಡ್ ನೋಸ್ನ ಚಂದ್ರನಾಡಿ ಅಂತ ಹೇಳ್ತೇವೆ. ಚಂದ್ರನಾಡಿ ಅಂದರೆ ಲೆಫ್ಟ್ ಸೈಡ್ ಬ್ರೀದ್ ಮಾಡ್ತಾ ಬಾಡಿ ಕೂಲ್ ಆಗ್ತಾ ಹೋಗ್ತದೆ. ರೈಟ್ ಸೈಡ್ನ ನಾವು ಸೂರ್ಯನಾಡಿ ಅಂತ ಹೇಳ್ತೀವಿ. ಇಲ್ಲ ಸೂರ್ಯ ಅಂತ ಹೇಳ್ತೀವಿ, ಲೆಫ್ಟ್ ಸೈಡ್ನ ಚಂದ್ರ ಅಂತ ಹೇಳ್ತೀವಿ. ಸೊ ಸೂರ್ಯನಾಡಿಯಿಂದ ಉಸಿರಾಡೋದ್ರಿಂದ ಏನಾಗುತ್ತೆ, ಬಾಡಿ ಹೀಟ್ ಆಗ್ತಾ ಹೋಗುತ್ತೆ. ಸೊ ಬರೀ ಚಂದ್ರನಾಡಿ ಲೆಫ್ಟ್ ಸೈಡ್ ಇಂದ ಉಸಿರಾಡ್ತಾ ಬಾಡಿ ಗೆಟ್ಸ್ ಕೋಲ್ಡ್, ಅಂಡ್ ರೈಟ್ ಸೈಡ್ ಇಂದ ಉಸಿರಾಡ್ತಾ ಬಾಡಿ ಹೀಟ್ ಆಗ್ತಾ ಹೋಗುತ್ತೆ. ಸುಮಾರು ಜನಕ್ಕೆ ಒಂದ್ ಸೈಡ್ ಮಾತ್ರ ಆಕ್ಟಿವ್ ಇರ್ತದೆ, ಅನದರ್ ಸೈಡ್ ಒಂದು ಬ್ಲಾಕ್ ಇರುತ್ತೆ, ಒಂದು ಓಪನ್ ಇರುತ್ತೆ. ಸೊ ಇದು ನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತೆ, ಎರಡೂ ಕಡೆ ನೋಸ್ ಓಪನ್ ಆಗುತ್ತೆ. ಸೊ ಉಸಿರಾಟ ತುಂಬಾ ಸರಾಗವಾಗುತ್ತೆ. ಸೊ ಲೆಫ್ಟ್ ಸೈಡ್ ಬ್ರೀದಿಂಗ್ ಮಾಡೋದಕ್ಕೆ ನಾವು ಚಂದ್ರಾನುಲೋಮ ಅಂತ ಹೇಳ್ತೀವಿ. ರೈಟ್ ಸೈಡ್ ಉಸಿರಾಟ ಮಾಡೋದಕ್ಕೆ ಸೂರ್ಯಾನುಲೋಮ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ರೈಟ್ ಸೈಡ್ ಉಸಿರಾಟ ತಗೊಂಡು ಲೆಫ್ಟ್ ಸೈಡ್ ಬಿಡ್ತೀವಿ. ಬಲಕ್ಕೆ ಉಸಿರು ತಗೊಂಡು ಎಡಗಡೆ ಬಿಡ್ತೀವಿ, ಇದನ್ನ ಸೂರ್ಯ ಭೇದನ ಅಂತ ಹೇಳ್ತೀವಿ. ಆಮೇಲೆ ಎಡಗಡೆ ಉಸಿರು ತಗೊಂಡು ಬಲಗಡೆ ಬಿಡ್ತೀವಿ, ಇದನ್ನ ಚಂದ್ರ ಭೇದನ ಅಂತ ಹೇಳ್ತೀವಿ. ಅದಾದ್ಮೇಲೆ ನಾಡಿ ಶೋಧನ ಪ್ರಾಣಾಯಾಮ ಬರ್ತದೆ. ನಾಡಿ ಶೋಧನ ಪ್ರಾಣಾಯಾಮ ಅಂದ್ರೆ ನಮ್ಮ ದೇಹದಲ್ಲಿ ಒಟ್ಟು 72,000 ನರ ನಾಡಿಗಳಿರುತ್ತೆ. ನರ ನಾಡಿಗಳು ಅಂದ್ರೆ ನಾಡಿಗಳು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದ್ರೆ, ನಮ್ಮ ಹೇರ್ನ ಒಂದು ಪ್ಲಕ್ ಮಾಡಿ ಅದನ್ನ 10 times ಡಿವೈಡ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ಝೂಮ್ ಮಾಡಿ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಕಾಣ್ತಲ್ಲ, ಅಷ್ಟು ಸ್ಮಾಲ್ ನರ್ವ್ಸ್. ಥ್ರೂ ದೋಸ್ ನರ್ವ್ಸ್ ಆಕ್ಸಿಜನ್ ಸಪ್ಲೈ ಆಗ್ತಾ ಇರ್ತದೆ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಪನ್ಸ್ ಆಗ್ತದೆ. ಸೊ ಒನ್ ನರ್ವ್ ಬ್ಲಾಕ್ ಆದ್ರೆ ಯು ವಿಲ್ ಫೇಸ್ ಅ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್ ಅಂಡ್ ಯು ವಿಲ್ ಹ್ಯಾವ್ ಟು ಕನ್ಸಲ್ಟ್ ದ ಡಾಕ್ಟರ್. ಸೊ ಇದನ್ನ ಪ್ರತಿನಿತ್ಯ ನಾಡಿ ಶೋಧನ ಪ್ರಾಣಾಯಾಮ ಮಾಡೋದ್ರಿಂದ 72,000 ನರನಾಡಿಗಳಿಗೆ ಶುದ್ಧವಾದ ಆಮ್ಲಜನಕ ಪೂರೈಕೆ ಆಗುತ್ತೆ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಅಂಡ್ 24/7 ಯು ಕ್ಯಾನ್ ಬಿ ವೆರಿ ಆಕ್ಟಿವ್ ಪರ್ಸನ್. ರೈಟ್, ಸೊ ಇವಾಗ ಶುರು ಮಾಡೋಣ. ಸೊ 5 minute ಸೆಷನ್. ನಾವು 3 ಬಾರಿ ಮಾಡುವ. ಓಕೆ, ಎಡಗಡೆ 3 ಬಾರಿ ಉಸಿರಾಡೋದು, ಬಲಗಡೆ 3 ಬಾರಿ ಉಸಿರಾಡೋದು. ವಿಲ್ ಡೂ ವಿತ್ ದ ಕೌಂಟ್ಸ್. ನಾನು ಇನ್ಹೇಲ್ ಅಂದಾಗ ಹೋಲ್ಡ್ ಅಂತ ಹೇಳೋವರೆಗೂ ನೀವು ಇನ್ಹೇಲ್ ಮಾಡ್ತಾ ಇರಬೇಕು. ದೆನ್ ವಿಲ್ ಹೋಲ್ಡ್ ಫಾರ್ 4 seconds. Then we'll exhale for 6 seconds. So we'll do it in the pattern of 6-4-6. 6 seconds inhale, 4 second hold, 6 second exhale. All right, let's start. ಬೆನ್ನು ಕತ್ತು ನೇರವಾಗಿರಲಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಒಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ. ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕೋಣ. ಎಡಗೈ ಚಿನ್ನ ಮುದ್ರೆ ಇರಲಿ, ಬಲಗೈ ಮೃಗಿ ಮುದ್ರೆ. ಇದನ್ನ ಮೃಗಿ ಮುದ್ರೆ ಅಂತೇವೆ. ಬಲಗೈಯಿಂದ ನೋಸ್ ಬ್ಲಾಕ್ ಮಾಡ್ಬೇಕು. ಈಗ 2 ಗಂಟೆಯಿಂದ ಎಡಗಡೆ ಡ್ರಾಪ್. ಸೊ ಎಡಗೈ ಚಿನ್ನ ಮುದ್ರೆ, ಬಲಗೈ ಮೃಗಿ ಮುದ್ರೆ. ಬಲಗಡೆ ಮೂಗನ್ನ ಮುಚ್ಕೊಳ್ಳೋಣ. ಒಮ್ಮೆ ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕೋಣ. ಇನ್ಹೇಲ್, ಹೋಲ್ಡ್. ಕಣ್ಣು ಮುಚ್ಕೊಂಡು ಮಾಡಿ. ಕಣ್ಣು ಮುಚ್ಕೊಂಡು ಉಸಿರಾಡದ್ಮೇಲೆ ಅಬ್ಸರ್ವ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಎಕ್ಸೇಲ್. ಇನ್ಹೇಲ್, ಹೋಲ್ಡ್, exhale from the left. Inhale from the left. Hold. Exhale from the left.
ಇದನ್ನ ಚಂದ್ರಾನುಲೋಮ ಅಂತ ಹೇಳ್ತೀವಿ. ಇವಾಗ ಸೂರ್ಯಾನುಲೋಮ. ಬಲಗಡೆ ಮೂಗನ ಮುಚ್ಕೊಳ್ಳಿ, ಎಡಗಡೆ ಮೂಗನ ಮುಚ್ಕೊಳ್ಳಿ. ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕಿ. ಇನ್ಹೇಲ್ ಫ್ರಮ್ ದ ರೈಟ್, ಹೋಲ್ಡ್, exhale, inhale, hold, exhale from the right, inhale from the right, hold, exhale, ಅನುಲೋಮ ನಾರ್ಮಲ್ ಬ್ರೀದಿಂಗ್. ಒಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಳ್ಳೋಣ. ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕೋಣ. ಹೊಟ್ಟೆ ಪೂರ್ತಿ ಖಾಲಿ ಮಾಡಿ. ಚಂದ್ರಾನುಲೋಮ ಆಯ್ತು, ಸೂರ್ಯಾನುಲೋಮ ಆಯ್ತು. ನಾವು ಇಲ್ಲಿ ಸೂರ್ಯ ಭೇದನ, ಬಲಗಡೆ ಉಸಿರು ತಗೊಂಡು ಎಡಗಡೆ ಬಿಡೋದು. ಹಾಗೆ ಚಂದ್ರ ಭೇದನ ಮಾಡೋಣ. ಎಡಗಡೆ ಉಸಿರು ತಗೊಂಡು ಬಲಕ್ಕೆ ಬಿಡೋದು. ಸೊ ಎಡಗಡೆ ಮೂಗನ್ನು ಮುಚ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚೋಣ. ಇನ್ಹೇಲ್ ಫ್ರಮ್ ದ ರೈಟ್, hold, exhale, inhale, hold, exhale, inhale, hold, exhale. ಇವಾಗ ಚಂದ್ರ ಭೇದನ. ಎಡಗಡೆ ಉಸಿರು ಬಲಗಡೆ ಮುಖನ ಮುಚ್ಚಿ ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕೋಣ. ಇನ್ಹೇಲ್ ಫ್ರಮ್ ದ ಲೆಫ್ಟ್, ಹೋಲ್ಡ್, exhale from the right, inhale, hold, exhale, inhale, hold, exhale. ಸಾಕು. ನಾರ್ಮಲ್ ಬ್ರೀದಿಂಗ್, ಅನುಲೋಮ ವಿಲೋಮ. ಒಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಂಡು ಹೊರಗಡೆ ಹಾಕೋಣ. ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕೋಣ. ಇವಾಗ ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಅಂದ್ರೆ ಎಡಗಡೆ ಉಸಿರು ತಗೊಳ್ಬೇಕು, ಬಲಗಡೆ ಬಿಡಬೇಕು, ಬಲಗಡೆ ತಗೊಂಡು ಎಡಗಡೆ ಬಿಡಬೇಕು. ಇದು 1 ರೌಂಡ್ ಆಗುತ್ತೆ. ಇಂಥದನ್ನ 3 ರೌಂಡ್ ಮಾಡೋದು. ಸೊ ಬಲಗಡೆ ಮೂಗನ್ನು ಮುಚ್ಕೊಳ್ಳೋಣ. ಸಂಪೂರ್ಣ ಉಸಿರನ್ನ ಹೊರಗಡೆಯಿಂದ ಹಾಕೋಣ. ಎಡಗಡೆ ಮೂಗಿಂದ ಹೊರಗಡೆ ಹಾಕೋಣ. ಇನ್ಹೇಲ್, ಹೋಲ್ಡ್, exhale, inhale from the right, hold your breath, exhale from the left, inhale, hold, exhale, inhale, hold,
exhale, inhale, hold, exhale, inhale, hold, exhale. ಲಾಸ್ಟ್ ರೌಂಡ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಸಿರನ್ನ ತಗೋಣ. ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಸಿರನ್ನ ಹೋಲ್ಡ್ ಮಾಡಿಟ್ಕೊಳ್ಳಿ. Exhale. Inhale. Hold your breath. ಸಾಧ್ಯವಾದಷ್ಟು ಹಿಡಿದುಕೊಳ್ಳ. Exhale. ನಿಧಾನವಾಗಿ ಕೈಗಳನ್ನು ಬಿಡಿಸ್ಕೊಳ್ಳೋಣ. ಒಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಂಡು ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕೋಣ. ಈ ಪ್ರಾಣಾಯಾಮ ಆಯ್ತಲ್ವಾ. ಈಗ ನೆಕ್ಸ್ಟ್ ಇನ್ನೊಂದು ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಭ್ರಾಮರಿ ಅಂದ್ರೆ ಗುಂಗಿ ನಾದ ಇದೆಯಲ್ಲ, ಗುಂಗಿ ಹೆಂಗ್ ಮಾಡ್ತಿರ್ತೀವಿ, ಗುಂಗಿ ಅಂತ ಸೌಂಡ್ ಮಾಡ್ತಲ್ವಾ, ಹಾಗೆ ಷಣ್ಮುಖ ಮುದ್ರೆ ಅಂತ ಹೇಳ್ತೀವಿ. 5 ಬೆರಳುಗಳನ್ನ ಹೀಗೆ ಅಗಲ ಮಾಡಬೇಕು. ಅಗಲ ಮಾಡಿ ಹೆಬ್ಬಟ್ಟಿನಿಂದ ಕಿವಿನ ಮುಚ್ಕೋಬೇಕು. 2ನೇ ಬೆರಳಿನಿಂದ ಹುಬ್ಬಿನ ಮೇಲೆ, 3ನೇ ಬೆರಳು ಕಣ್ಣಿನ ಮೇಲೆ, 4ನೇ ಬೆರಳು ಮೂಗಿನ ಕೆಳಗಡೆ, 5ನೇ ಬೆರಳು ತುಟಿ ಕೆಳಗಡೆ, ಹೀಗೆ 10 ಬೆರಳಿಂದ ಹಿಡ್ಕೊಂಡು ದೀರ್ಘವಾಗಿ ಉಸಿರು ತಗೊಂಡು ಅಂತ ಸೌಂಡ್ ನ ಪ್ರೊಡ್ಯೂಸ್ ಮಾಡಬೇಕು. ಗುಂಗಿ ಸೌಂಡ್ ಪ್ರೊಡ್ಯೂಸ್ ಮಾಡ್ತದಲ್ಲ, ಆ ತರ ಸೌಂಡ್ ಪ್ರೊಡ್ಯೂಸ್ ಮಾಡಿ ಆ ಸೌಂಡ್ ನಮ್ಮ ಬ್ರೈನ್ ಅಲ್ಲಿರೋ ನರ್ವ್ಸ್ ನ ಸ್ಟಿಮ್ಯುಲೇಟ್ ಮಾಡ್ತದೆ. ಅದರಿಂದ ನಿಮಗೆ ಸೈನಸ್ ಇರೋರಿಗೆ ಸೈನಸ್ ಕ್ಲಿಯರ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಮೈಂಡ್ ವಿಲ್ ಬಿ ಮೋರ್ ಕ್ಲಿಯರ್, ಯು ಫೀಲ್ ಮಚ್ ರಿಲ್ಯಾಕ್ಸ್ಡ್. ಸೊ 3 ಬಾರಿ ದೀರ್ಘವಾದ ಗುಂಗಿನಾದದಿಂದ ಹೊರಗಡೆ ಹಾಕೋಣ. ಭ್ರಾಮರಿ ಪ್ರಾಣಾಯಾಮಕ್ಕೆ ಸಿದ್ಧತೆ. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಕೈಗಳನ್ನು ಬಿಡಿಸ್ಕೊಂಡು ಧ್ಯಾನ ಸ್ಥಿತಿಗೆ ಬರೋಣ. ಇದನ್ನ ಬುದ್ಧನ ಸ್ಥಿತಿ ಅಂತ ಹೇಳ್ತಾರೆ. ಈ ಸ್ಥಿತಿಯಲ್ಲಿ 2 ನಿಮಿಷ ಧ್ಯಾನವನ್ನ ಮಾಡೋಣ. ಧ್ಯಾನ ಮಾಡುವಾಗ ಬೆನ್ನು ಕತ್ತು ನೇರವಾಗಿರಬೇಕು. ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ಗಮನ ಉಸಿರಾಟದ ಮೇಲೆ ಇರಲಿ. ಸೊ ಧ್ಯಾನ ಮೆಡಿಟೇಷನ್ ಅಂದ್ರೆ ಏನಪ್ಪ, ಉಸಿರು ನಮ್ಮ ದೇಹದ ಒಳಗಡೆ ಹೇಗೆ ಹೋಗುತ್ತೆ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ, ಜಸ್ಟ್ ಉಸಿರಾಟನ ಅಬ್ಸರ್ವ್ ಮಾಡಿ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ತಲೆಯಲ್ಲಿ 100 ಆಲೋಚನೆ ಬರ್ತಾ ಹೋಗ್ತಾ ಇರ್ತದೆ. ಇನಿಷಿಯಲಿ ನಿಮ್ಗೆ 1000 ಥಾಟ್ಸ್ ಬರ್ತಾ ಇರ್ತದೆ. ಲೆಟ್ಸ್ ನಾಟ್ ಸ್ಟಾಪ್ ದೋಸ್ ಥಾಟ್ಸ್ ಬಂದ್ರೆ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ನಮ್ಮ ಕಾನ್ಸಂಟ್ರೇಷನ್ ಜಸ್ಟ್ ಉಸಿರಿನ ಮೇಲೆ ಇರಬೇಕು. ಬ್ರೆತ್ ನಮ್ಮ ದೇಹದ ಒಳಗಡೆ ಹೇಗೆ ಹೋಗುತ್ತೆ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಸ್ಲೋಲಿ ಏನಾಗ್ತದೆ ಅಂದ್ರೆ, you will start seeing your internal organs, how your heart beats, how the liver functions. You can feel all of that, but it needs a lot of practice. ಇದು 1 ದಿವಸ 2 ದಿವಸದಿಂದ ಸಾಧ್ಯ ಆಗಲ್ಲ. I am doing meditation from last 2 years continuously. So now I can see
a little bit of things like how the organs function inside the stomach and how the heart beats. So that's called ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ. ಇದು ಧ್ಯಾನದಿಂದ ಖಂಡಿತ ಸಾಧ್ಯ. ಸೊ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ಅಥವಾ ಕಂಫರ್ಟೇಬಲ್ ಆಸನದಲ್ಲಿ ಕುಳಿತುಕೊಂಡು ಬುದ್ಧನ ಸ್ಥಿತಿ, ಹೀಗೆ ಕೈ ಹೀಗೆ ಇದೆ ಬುದ್ಧನ ಸ್ಥಿತಿ ಅಂತ ಹೇಳ್ತೀವಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಗಮನ ಉಸಿರಾಟದ ಮೇಲಿರಲಿ. ಉಸಿರು ನಮ್ಮ ದೇಹದ ಒಳಗಡೆ ಹೇಗೆ ಹೋಗುತ್ತೆ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಮೊದಲಿಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಳ್ಳೋಣ. ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕೋಣ. ಗಮನ ಉಸಿರಾಟದ ಮೇಲಿರಲಿ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡೋಣ. ಆ ಉಸಿರು ದೇಹದ ಯಾವ ಯಾವ ಭಾಗಗಳಲ್ಲಿ ಹೋಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಅದು ಉಸಿರನ್ನ ಫಾಲೋ ಮಾಡ್ತಾ ಹೋಗೋಣ. ಡೇ ಬೈ ಡೇ ಯು ಸ್ಟಾರ್ಟ್ ಬ್ರೀದಿಂಗ್ ಫ್ರಮ್ ಸ್ಟಮಕ್. ಉಸಿರು ಮೂಲಾಧಾರ ಚಕ್ರದವರೆಗೂ ಹೋಗ್ಬೇಕು. ಮೂಲಾಧಾರ ಚಕ್ರ ಅಂದ್ರೆ ನಾವು ಗುದದ್ವಾರ ಇದೆಯಲ್ಲ, ಅಲ್ಲಿ ಮೂಲಾಧಾರ ಚಕ್ರ ಇರ್ತದೆ. ನಮ್ಮ ಬಾಡಿಯಲ್ಲಿ ಒಟ್ಟು 7 ಚಕ್ರಸ್ ಇರುತ್ತೆ. ಸ್ಟಡಿ ಅಬೌಟ್ ಇಟ್ ಲೇಟರ್. ಅದ್ರ ಬಗ್ಗೆ ಇಲ್ಲಿ ಕಮಿಂಗ್ ವಿಡಿಯೋಸ್ ಅಲ್ಲಿ ಗಮನ ಉಸಿರಾಟದ ಮೇಲೆ ಇರಲಿ. ಟೇಕ್ ಅ ಡೀಪ್ ಬ್ರೀದಿಂಗ್. ಗಮನ ಉಸಿರಾಟದ ಮೇಲೆ. ಈ ದೇಹದಲ್ಲಿ ಉಸಿರು ಇರೋವರೆಗೂ ಶಿವ ಇರ್ತಾನೆ. ಉಸಿರು ನಿಂತ ಮರುಕ್ಷಣ ಇದನ್ನ ಶವ ಅಂತ ಕರೀತಾರೆ. ಸೊ ಅಂತಹ ಒಂದು ಉಸಿರಾಟನ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಕ್ರಿಯೆ ಧ್ಯಾನ ಅಥವಾ ಮೆಡಿಟೇಷನ್. ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ಮನಸ್ಸು ನಿರಾಳವಾಗಿರ್ತದೆ. ಯಾವುದೇ ಆಲೋಚನೆಗಳು ಬರೋದಿಲ್ಲ. ಶಾಂತ ನಿರ್ಮಲ ರೀತಿಯಲ್ಲಿ ಇರುತ್ತೆ. ಧ್ಯಾನದಿಂದ ನಮಗೆ ಅಗಾಧವಾದ ಶಕ್ತಿ, ಆತ್ಮಸ್ಥೈರ್ಯ, ವಿಶ್ವಾಸ, and it's a feeling of joy within yourself. ಪ್ರತಿನಿತ್ಯ ಮಾಡ್ತಾ with the everyday practice you will be with yourself. No matter what your situations are, you will find eternal happiness inside your body. Whether you have people, friends, doesn't matter. You will be happy with yourself. So just concentrate on the breath. ಗಮನ ಉಸಿರಾಟದ ಮೇಲಿರಲಿ. ಹಾಗೆ ನಮ್ಮ ಗಮನವನ್ನ ಹಣೆಯ ಭ್ರೂಮಧ್ಯ ಭಾಗದಲ್ಲಿ ತಗೊಂಡ್ ಬರೋಣ. ಕುಂಕುಮ ಧಾರಣೆ ಮಾಡ್ತೀವಲ್ವಾ, ಆ ಜಾಗನ ಭ್ರೂಮಧ್ಯ ಭಾಗದಲ್ಲಿ ಇರುತ್ತೆ. ಲೆಟ್ಸ್ ಬ್ರಿಂಗ್ ಆಲ್ ಯುವರ್ ಕಾನ್ಸಂಟ್ರೇಷನ್ ಟು ದ ಭ್ರೂಮಧ್ಯ ಭಾಗ. ಹಾಗೆ ಹಣೆಯ ಭ್ರೂಮಧ್ಯ ಭಾಗದಲ್ಲಿ ಒಂದು ದಿವ್ಯವಾದ ಜ್ಯೋತಿಯನ್ನ ಬೆಳಗಿಸೋಣ. ಜ್ಯೋತಿ ಬೆಳಗ್ತಾ ಇರೋ ತರ ಫೀಲ್ ಮಾಡಿ. ವಿತ್ ರೆಗ್ಯುಲರ್ ಪ್ರಾಕ್ಟೀಸ್ ನೀವು ಅಲ್ಲಿ ಒಂದು ಜ್ಯೋತಿಯನ್ನ ಬೆಳಗಿಸಬಹುದು. ಅದೇ ಹತ್ತಿರ ನಮಸ್ಕಾರ ಸ್ಥಿತಿ. ಯೋಗ ಮಂತ್ರದೊಂದಿಗೆ ಪ್ರಾಣಾಯಾಮ ಅಭ್ಯಾಸವನ್ನು ಮುಗಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜನಿರಾಲತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿತಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ
ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ನಮಸ್ಕರಿಸೋಣ. ಹಾಗೆ ಒಂದು ಸಂಕಲ್ಪವನ್ನು ಮಾಡೋಣ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಶ್ರೇಷ್ಠ ಗುರಿಯ ಸಾಧನೆಗೆ ಸಲಕರಣೆಯಂತಿರಲಿ. ನಮ್ಮ ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಭಾವನೆ, ಭಕ್ತಿ, ಬುದ್ಧಿಗೆ ಯುಕ್ತಿ ಹಾಗೂ ಜೀವನಕ್ಕೆ ಮುಕ್ತಿ ಭಗವಂತ ಎಂದು ಬೇಡಿಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಹೇಳೋಣ. ಕರಗಳನ್ನು ಉಜ್ಕೊಳ್ತಾ ಕರಗಳನ್ನು ನಿಧಾನವಾಗಿ ಉಜ್ಕೊಳ್ಳೋಣ. ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದನ್ನ ಕಣ್ಣಿನ ಮೇಲೆ, ಮುಖದ ಮೇಲೆ ಸವರ್ಕೊಳ್ಳಿ. ಹಾಗೆ ನಿಮ್ಮ ದೇಹದ ಯಾವ ಭಾಗದಲ್ಲಿ ನೋವಿದೆಯಲ್ಲ ಅಲ್ಲಿ ನಿಧಾನವಾಗಿ ಮೃದುವಾಗಿ ಮಸಾಜ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಇನ್ನೊಮ್ಮೆ ಕೈಗಳನ್ನು ಉಜ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಂಡು ಕರಮಂತ್ರವನ್ನು ಹೇಳೋಣ. ಮೃದುವಾಗಿ ಕಣ್ಣುಗಳನ್ನು ಕೊಂಚ ತೆರೆಯುತ್ತಾ ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತಿ ಕರದರ್ಶನ. ಲಕ್ಷ್ಮಿ, ಸರಸ್ವತಿ, ಗೌರಿ, ಸ್ತ್ರೀ ಶಕ್ತಿಗಳು ವಾಸವಾಗಿರುವ ನಮ್ಮ ಈ ಕೈಗಳಿಂದ ಸದಾ ಪುಣ್ಯ ಕಾರ್ಯಗಳನ್ನೇ ಮಾಡೋಣ ಎಂದು ಬೇಡಿಕೊಳ್ಳುತ್ತಾ ಇವತ್ತಿನ ಯೋಗಾಭ್ಯಾಸ ಮುಗಿಸೋಣ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶುಭ ದಿನ. Hey, thank you all for watching the video completely. So ನಾವು ಆನ್ಲೈನ್ ಮೆಡಿಟೇಷನ್ ಕೂಡ ಪ್ರಾಕ್ಟೀಸ್ ಮಾಡ್ಬೋದು with live. So if you would like to join my meditation classes, please comment me, like my channel, support, so that I'll come up with better videos. Thank you. Have a great day.